ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವ್ಲಾಗ್ ಆಲ್ ಅಬೌಟ್ ಒಂದು ರೆಸಿಪಿ ಬಗ್ಗೆ, ಪವರ್ ಪ್ಯಾಕ್ ಆದಂಥ ಬನಾನಾ ಓಟ್ಸ್ ಸ್ಮೂತಿ ರೆಸಿಪಿ ಆ್ಯಂಡ್ ಅದರ ಹೆಲ್ತ್ ಬೆನಿಫಿಟ್ಸ್ ನೋಡೋಣ. ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ ಮತ್ತು ಅದಕ್ಕೆ ಬೇಕಾಗಿರೋಂಥ ಮೆಷರ್ಮೆಂಟ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಮೊದಲಿಗೆ 2 ಸ್ಪೂನ್ ಓಟ್ಸ್ನ 1 ಮಿನಿಟ್ ಆಗೋವಷ್ಟು ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಡ್ರೈ ರೋಸ್ಟ್. ಯಾಕಂದರೆ ಓಟ್ಸ್ನ ಹಸಿಯಾಗಿ ತಿಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಓಟ್ಸ್ನ ಹೆಲ್ತ್ ಬೆನಿಫಿಟ್ಸ್, ಅದರಲ್ಲಿ ಫ್ಯಾಟ್ಸ್ ಮತ್ತು ಕ್ಯಾಲ್ಶಿಯಮ್ ಇರುತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಚಿಯಾ ಸೀಡ್ಸ್ನ 2 ನಿಮಿಷದವರೆಗೂ ನೀರಲ್ಲಿ ನೆನೆಸಿಟ್ಕೋಬೇಕಾಗುತ್ತೆ, 1-2 ಸ್ಪೂನ್ ಆದರೆ ಸಾಕು. ಇದೆರಡು ಇಂಗ್ರೀಡಿಯೆಂಟ್ಸ್ ರೆಡಿ ಆದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ 4 ಖರ್ಜೂರ ಸೀಡ್ಸ್ ಬಿಡಿಸಿರೋ ಅಂಥದ್ದು ಆ್ಯಂಡ್ 2 ಬನಾನಾ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು, 1 ಏಲಕ್ಕಿ, ಜೊತೆಗೆ ಹುರಿದಿಟ್ಕೊಂಡಿರೋ ಅಂಥ ಓಟ್ಸ್ ಮತ್ತು ಅದ್ರ ಜೊತೆ ಹಸಿ ಹಾಲು ಹಾಕ್ಬೋದು ಅಥವಾ ಕುದಿಸಿ ಆರಿಸಿರೋ ಅಂಥ ಹಾಲನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಚಿಯಾ ಸೀಡ್ಸ್ನ ಹೆಲ್ತ್ ಬೆನಿಫಿಟ್ಸ್ ಏನಂದರೆ BP ಮತ್ತು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ, ಡೈಜೆಷನ್ ಆಗಿ ಸಪೋರ್ಟ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರಿಗೆ ಇದು ತುಂಬಾ ಒಳ್ಳೆಯದು ಆ್ಯಂಡ್ ಡಯಾಬಿಟೀಸ್ನು ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಬನಾನಾ ಹಾಕಿರೋದ್ರಿಂದ ಕಾನ್ಸ್ಟಿಪೇಷನ್ನ ಅದು ಪ್ರಿವೆಂಟ್ ಮಾಡುತ್ತೆ. ಎಕ್ಸಸೈಸ್ ಮಾಡೋರಿಗೆ ಪೋಸ್ಟ್ ಎಕ್ಸಸೈಸ್ ರಿಕವರಿಗೆ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಹೊಟ್ಟೆನ ಫುಲ್ಲಾಗಿರಿಸುತ್ತೆ, ಬೇಗ ಹಸುವಾಗಲ್ಲ. ಡೇಟ್ಸಲ್ಲಿ ಹೇರಳವಾದ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಸೊ ಎನರ್ಜಿ ಲೆವೆಲ್ನ ರೈಸ್ ಮಾಡುತ್ತೆ. ಇದು ಬೋನ್ ಮತ್ತು ಹಾರ್ಟ್ ಹೆಲ್ತಿಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಮಿಲ್ಕ್ ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಈಗ ಸರ್ವ್ ಮಾಡೋ ಟೈಮ್. ಗ್ರೈಂಡ್ ಆಗಿರೋ ಅಂಥ ಲಿಕ್ವಿಡ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ವಿತ್ ಚಿಯಾ ಸೀಡ್ಸ್ 2 ಸ್ಪೂನ್ ಮತ್ತು ಡ್ರೈ ಫ್ರೂಟ್ಸ್ 2 ಸ್ಪೂನ್, 1 ಸ್ಪೂನ್ ಹನಿ ಜೊತೆಗೆ. ಮಿಕ್ಸ್ಡ್ ಡ್ರೈ ಫ್ರೂಟ್ಸಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸು ಆ್ಯಡ್ ಆಗಿರೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ, ವೆಯ್ಟ್ ಲಾಸ್ ಜರ್ನಿಗೆ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮೆಮೊರಿ ಲಾಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಮೆಮೊರಿ ಇಂಪ್ರೂವ್ ಮಾಡುತ್ತೆ. ಹೇರ್ ಮತ್ತು ಸ್ಕಿನ್ ಕ್ವಾಲಿಟಿನೂ ಚೆನ್ನಾಗಿಡುತ್ತೆ. ನನ್ನ ಎವ್ರಿಡೇ ಬ್ರೇಕ್ಫಾಸ್ಟ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ರೆಸಿಪಿ ನಿಮಗೆ ಯೂಸ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ. ಹ್ಯಾವ್ ಎ ಹೆಲ್ದಿ ಲೈಫ್ ಸ್ಟೈಲ್. ನನಗೆ ಗೊತ್ತಿರೋ ಅಂಥ ಇನ್ನೊಂದಷ್ಟು ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್.